ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸ್ನೇಹಿತರೆ, ಇವತ್ತು 6th ಡೇಯ ವಿಡಿಯೋ ಮಾಡ್ತಾ ಇದ್ದೀನಿ ಮರಿಗಳದ್ದು. ಹೇಳಿದರೆ 4th ಡೇಯನ್ನು ಆಲ್ರೆಡಿ ಮಾಡಿದ್ದೇನೆ. ಅಂದರೆ 5th ಡೇಯಲ್ಲಿ ಕೂಡ ಸೇಮ್ ವರ್ಕ್ ಇರ್ತದೆ. ಹಾಗೆ 5th ಡೇಯನ್ನು ಸ್ಕಿಪ್ ಮಾಡಿದ್ದೇನೆ. ಏನು ವರ್ಕ್ ಅದೇ ಪ್ರೊಸೀಜರ್ ಇರ್ತದೆ. 4th ಡೇಯಲ್ಲಿ ಏನು ಮಾಡಿದ್ದೇವೆ ಅದೇ ಇರ್ತದೆ. ಬ್ರೂಡಿಂಗ್ ಕೂಡ ಸೇಮ್. ಇಲ್ಲಿ ನಾನಿವಾಗ 6th ಡೇಗೆ ಅಂತ ಹೇಳಿದರೆ 5th ಡೇ ನೈಟ್ ಇವುಗಳಿಗೆ ಮರಿಗಳಿಗೆ ಜಾಗವನ್ನು ರೆಡಿ ಮಾಡಿ ಇಟ್ಟಿರ್ತೇನೆ. ಯಾಕೆಂತ ಹೇಳಿದರೆ ಅವುಗಳು ಇಮಿಡಿಯೇಟ್ ಡೇ ಟೈಮಲ್ಲಿ ಪ್ಲೇಸನ್ನು ಕೊಟ್ಟರೆ ಅವುಗಳು ಬೇಗ ಬರೋದಿಲ್ಲ ಈ ಕಡೆ. ಈ ಕಾರಣದಿಂದ ಈ ನೈಟಲ್ಲಿ ನಾವು ಜಾಗವನ್ನು ಎಷ್ಟು ಬೇಕೋ ಅಷ್ಟನ್ನು ರೆಡಿ ಮಾಡಿಟ್ಟು ಹೋದರೆ ಅವು ಬೆಳಿಗ್ಗೆ ಆಗುವಾಗ ಆ ಜಾಗದಲ್ಲಿ ಬಂದು ಸೆಟ್ ಆಗಿರ್ತದೆ. ಈ 5 ದಿನದವರೆಗೆ ಮರಿ 2,500 ಮರಿಗಳು 1,000 ಸ್ಕ್ವೇರ್ ಫೀಟಲ್ಲಿ ಬ್ರೂಡಿಂಗ್ ಆಗಿದೆ. ಇನ್ನು ಇವಾಗ ನಾನು 6th ಡೇಗೆ ಇನ್ನೊಂದು 500 ಸ್ಕ್ವೇರ್ ಫೀಟ್ ಜಾಗವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಈ ಸಮ್ಮರ್ ಆಗಿರೋದ್ರಿಂದ ಬ್ರೂಡಿಂಗನ್ನು ನಾನು ಇಲ್ಲಿ 5 ದಿನ ಅಂತ ಹೇಳಿದರೆ 0 ಡೇಯನ್ನು ಕೌಂಟ್ ಮಾಡ್ಕೊಂಡಿದ್ರೆ 6th ಡೇ ಫುಲ್ ಬ್ರೂಡಿಂಗ್ ಆಗ್ತದೆ. ಬ್ರೂಡಿಂಗನ್ನು 6 ದಿನ ಮಾತ್ರ ಮರಿಗಳಿಗೆ ಬ್ರೂಡಿಂಗನ್ನು ಮಾಡ್ತೀನಿ. ಯಾಕಂತ ಹೇಳಿದರೆ ವಿಪರೀತ ಸೆಕೆ ಇದೆ ಈ ನಮ್ಮ ಕರಾವಳಿ ಭಾಗ ಆಗಿರೋದ್ರಿಂದ. ಬೇರೆ ಕಡೆ ಚಳಿ ಇರುವ ಪ್ರದೇಶ ಆದರೆ ಬ್ರೂಡಿಂಗನ್ನು ಒಂದು 8 to 10 ಡೇಸ್ ಮಾಡಲೇಬೇಕಾಗ್ತದೆ ಬ್ರೂಡಿಂಗ್. ಹಾಗಾಗಿ 5 ದಿನ ಪ್ಲಸ್ 0 ಡೇ ಅಂತ ಹೇಳಿದರೆ 6 ದಿನದ ಬ್ರೂಡಿಂಗ್ ಸಿಗ್ತದೆ ಮರಿಗಳಿಗೆ, ಸಾಕಾಗ್ತದೆ. ನೆಕ್ಸ್ಟ್ ಈ ಕರ್ಟೈನ್ ಇರುವಂಥದ್ದು ರಾತ್ರಿ ಟೈಮಲ್ಲಿ ನಾನು ಒಂದು 8 ರಿಂದ 9 ದಿನದ ತನಕ ನಾನು ಕರ್ಟೈನ್ ಒಂದು ಕ್ಲೋಸ್ ಮಾಡ್ತಾ ಇರ್ತೀನಿ. ಯಾಕಂದರೆ ಕರ್ಟೈನ್ ಕ್ಲೋಸ್ ಮಾಡಿಲ್ಲ ಅಂತ ಹೇಳಿದರೆ ಎಲ್ಲಿಯಾದರೂ ರಾತ್ರಿ ಕ್ಲೈಮೇಟ್ ಕೂಲ್ ಆಗ್ತದೆ. ಆ ಕಾರಣದಿಂದ ಕೋಲ್ಡ್ ಬ್ರೀಸ್ ಏನಾದರೂ ಬಂದರೆ ಮರಿಗಳಿಗೆ ಎಫೆಕ್ಟ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಅಂತ ಹೇಳಿದರೆ ಬೇಗ ಫೆದರ್ ಗ್ರೋತ್ ಆಗ್ತದೆ. ಆ ಕಾರಣದಿಂದ ನಮಗೆ ಬಾಡಿ ವೆಯ್ಟ್ ಸ್ವಲ್ಪ ಕಡಿಮೆ ಸಿಗ್ತದೆ. ಆ ಕಾರಣದಿಂದ ಕರ್ಟೈನ್ ಒಂದು 9 ದಿನ ತನಕ ಕ್ಲೋಸ್ ಮಾಡ್ತಾ ಇರ್ತೀನಿ. ಇವಾಗ 6ನೇ ದಿನದ ಮಾರ್ನಿಂಗ್ ಆಗಿರೋದ್ರಿಂದ ಮರಿಗಳು ಫುಲ್ ಶೆಡ್ಡಲ್ಲಿ ಬಂದಿದ್ದೇವೆ. ಏನು ನಾವು ಜಾಗವನ್ನು ಜಾಸ್ತಿ ಕೊಟ್ಟಿದ್ದೇವೆ ಅಲ್ಲಿ ಎಲ್ಲೇ ಕೂಡ ಕವರ್ ಆಗಿದೆ. ಆ ಕಾರಣದಿಂದ ನಾವಿಲ್ಲಿ ಮ್ಯಾನುವಲ್ ಡ್ರಿಂಕರನ್ನು ತೆಗೆದಿದ್ದೇನೆ. ಅಂದರೆ ನೀರು ಇಡುವ ಮ್ಯಾನುವಲ್ ಆಗಿ ನಾವು ಏನು ಕೋಳಿಗಳಿಗೆ ನೀರನ್ನು ಸಪ್ಲೈ ಮಾಡ್ತಾಯಿದ್ವಿ ಅದನ್ನು ನಾನು ಡ್ರಿಂಕರನ್ನು ತೆಗೆದುಬಿಟ್ಟಿದ್ದೇನೆ. ಯಾಕೆಂತ ಹೇಳಿದರೆ ಇಲ್ಲಿ ನನಗೆ ಆಟೋಮೆಟಿಕ್ ಡ್ರಿಂಕರೇ ಸಿಕ್ಕಿದೆ. ಅಂತ ಹೇಳಿದರೆ 1000 ಮರಿಗಳಿಗೆ ಒಂದು 15 ಆಟೋಮೆಟಿಕ್ ಡ್ರಿಂಕರ್ ಸಿಕ್ಕಿದರೆ ಸಾಕಾಗ್ತದೆ. ಅಷ್ಟು ನನಗೆ ಡ್ರಿಂಕರ್ ಸಿಗ್ತದೆ ಇಷ್ಟು ಜಾಗದಲ್ಲಿ. ಆ ಕಾರಣದಿಂದ ನಾನು ಮ್ಯಾನ್ಯುವಲಿಯಾಗಿ ನೀರಿಡೋದನ್ನು ಸ್ಕಿಪ್ ಮಾಡಿದ್ದೇನೆ. ಹಾಗೆ ಇಲ್ಲಿ ನಿಮಗೆ ಮರಿಗಳ ಫೀಡರ್ ಅಂತ ಹೇಳಿದರೆ ಚಿಕ್ಸ್ ಫೀಡರ್ ಜೊತೆ ನಾನು ದೊಡ್ಡ ಫೀಡರ್ ಇಲ್ಲಿ ನೋಡಿ ಕಾಣ್ತದೆ ನಿಮಗೆ. ದೊಡ್ಡ ಬಿಗ್ ಫೀಡರನ್ನು ಕೂಡ ನಾನು ಜಾಸ್ತಿ ಜಾಗ ಕೊಟ್ಟಿದ್ದೇನಲ್ಲ, ಈಗ ವೈಡ್ ಮಾಡಿರುವ ಜಾಗಕ್ಕೆ ದೊಡ್ಡ ಫೀಡರನ್ನು ಕೂಡ ಇಡ್ತಾ ಹೋಗಿದ್ದೇನೆ. ನೆಕ್ಸ್ಟ್ ಇನ್ನೊಂದು 2-3 ದಿನದಲ್ಲಿ ಆ ಚಿಕ್ಕ ಫೀಡರನ್ನು ತೆಗೆದು ಇನ್ನು ಫುಲ್ ದೊಡ್ಡ ಫೀಡರನ್ನೇ ನಾವು ಸೆಟ್ ಮಾಡ್ಬೋದು. ಇದಿಷ್ಟು 6ನೇ ದಿನದ ಮರಿಗಳ ವಿಡಿಯೋ. ಇನ್ನು ನಾಳೆ ಮರಿಗಳಿಗೆ ವ್ಯಾಕ್ಸಿನನ್ನು ಕೊಡಬೇಕು. 7th ಡೇಗೆ ನಾನು ವ್ಯಾಕ್ಸಿನ್ ಮಾಡಬೇಕು. ಅಂದರೆ ನಾಳೆ 7ನೇ ದಿನದ ಬೆಳಿಗ್ಗೆ ಮಾಡಿದರೆ ಒಳ್ಳೆಯದು. ಅಷ್ಟು ನಂತರ ಬೆಳಿಗ್ಗೆ ಅಂತೇಳಿದರೆ ಒಂದು 6 ಗಂಟೆ ಮಾಡಿದರೆ ಒಳ್ಳೆಯದು. 6 ಗಂಟೆ ನಂತರ 8 ಗಂಟೆ ಹೀಗೆಲ್ಲ ಆಗುವಾಗ ತುಂಬ ಸೆಕೆ ಜಾಸ್ತಿ ಆಗ್ತಾ ಹೋಗ್ತದೆ, ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತದೆ. ಆ ಕಾರಣದಿಂದ ಆದಷ್ಟು ನಾವು ಬೆಳಗಿನ ಸಮಯದಲ್ಲಿ ವ್ಯಾಕ್ಸಿನ್ ಮಾಡಿದರೆ ತುಂಬ ಒಳ್ಳೆಯದು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.